ಮಾಡ್ಕೊಂಡಿದ್ದೀವಿ. ಯಾಕಂದರೆ ಚಾಮುಂಡರಾಯ ನಿಮಗೆಲ್ಲ ಗೊತ್ತಿದೆ, ಶ್ರವಣಬೆಳಗೊಳದಲ್ಲಿ ಬಾಹುಲಿಯನ್ನು ನಿರ್ಮಿಸಿದವರು ಅವರೇನೆ. ಅವರು ಗಂಗಾ ಸಾಮ್ರಾಜ್ಯದಲ್ಲಿ ಅವರು ಸೇನಾಧಿಪತಿಯಾಗಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಅವರು ನಿರ್ಮಿಸಿದ ಬಸದಿಯನ್ನು ಸಹ ನಾವು ಹಿಂದೆ ನಿರ್ಮಿಸಿದ್ದೀವಿ. ಅದನ್ನು ಸಹ ವಿಶೇಷ ಹೂಗಳಿಂದ ನಾವು ಅಲಂಕಾರ ಮಾಡ್ತಾ ಇದ್ವಿ. ಸುಮಾರು 4 ದೇಶಗಳ 7 ಬಗೆಯ ವಿದೇಶಿ ಹೂಗಳನ್ನು ಸಹ ನಾವು ತರಿಸಿದ್ದೀವಿ. ಅನೇಕ ಖಾಸಗಿ ಕಂಪ್ನಿಗಳು ಸಹ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಪ್ರಮುಖವಾಗಿ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸು, ಆಮೇಲೆ ಭಾಗ್ಯಲಕ್ಷ್ಮಿ, ಫ್ಲಾರೆನ್ಸ್ ಫ್ಲೋರಾ ಮುಂತಾದ ಘಟಕಗಳು. ನಮ್ಮ ರಾಜ್ಯ ಹೂವಿನ ಉತ್ಪಾದನೆಯಲ್ಲೂ ಸಹ ಪ್ರಮುಖ ಸ್ಥಾನ ವಹಿಸಿದೆ. ಅದರಲ್ಲಿಯೂ ಈ ರೋಸಸ್ ಗುಲಾಬಿ ಹೂಗಳ ಪ್ರೊಡಕ್ಷನ್ನಲ್ಲಿ ಕರ್ನಾಟಕ ಮುಂಚೂಣಿನಲ್ಲಿದೆ. ಅದರ ಜೊತೆಗೆ ಬಾಹುಬಲಿ ಮೂರ್ತಿಯನ್ನು ಸಹ ನಾವು ವರ್ಟಿಕಲ್ ಗಾರ್ಡನ್ ಮಾಡಿದ್ದೀವಿ. ಆಮೇಲೆ ಸೆಂಟರಲ್ಲಿ ದೇವಸ್ಥಾನದ ಹಿಂದೆ ಗಂಗಾ ವಂಶದ ಅನೇಕ ಸಾಮ್ರಾಜ್ಯದ ದೊರೆಗಳ ಪ್ರತಿಕೃತಿಯನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೀವಿ. ಈಗಾಗಲೇ ಪೊಲೀಸ್ ಇಲಾಖೆಯವರೊಂದಿಗೆ ಹಲವಾರು ಬಾರಿ ಸಭೆಯನ್ನು ಮಾಡಿದ್ದೀವಿ. ಈಗಾಗಲೇ ತಯಾರಿ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇದೆ. ಬಹುಶಃ ನಾಳೆ ಸಾಯಂಕಾಲದಷ್ಟೊತ್ತಿಗೆ ಪೂರ್ಣವಾಗಿ ಎಲ್ಲ ಸಿದ್ಧತೆಗಳು ಮುಗಿತದೆ. ಪೊಲೀಸವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. DCP ಅವರು, ACP ಅವರು ಮತ್ತು 6 ಜನ ಇನ್ಸ್ಪೆಕ್ಟರ್ಗಳು ಈ ಒಂದು ಬಂದೋಬಸ್ತ್ ಕಾರ್ಯದಲ್ಲಿ ಇರ್ತಾರೆ. ಸುಮಾರು 350 ಜನ ಪೊಲೀಸ್ ಸಿಬ್ಬಂದಿ ಈ ಒಂದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ನಮ್ಮ ಜೊತೆಗೆ ಕೋಆಪರೇಷನ್ ಮಾಡ್ತಾ ಇದ್ದಾರೆ. ಆಮೇಲೆ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಉದ್ಯಾನವನದಲ್ಲಿ ಪ್ಲಾಸ್ಟಿಕ್ಕನ್ನು ನಾವು ಪ್ರವೇಶ ಇಲ್ಲ, ಪ್ಲಾಸ್ಟಿಕ್ ವಸ್ತುಗಳಿಗೆ. ಜನರಿಗೆ ನೀರು ಕುಡಿಯೋಕ್ಕೆ ಅನುಕೂಲ ಆಗಲಿ ಅಂತ ಈಗಾಗಲೇ 10 ಕಡೆ ನಮಗೆ ನೀರಿನ ಸ್ಥಳಗಳಿದೆ. ಇನ್ನು 15 ಕಡೆ ಹೆಚ್ಚಿನ ನೀರಿನ ಸ್ಥಳಗಳನ್ನು ಮಿನರಲ್ ವಾಟರ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದೆಲ್ಲನೇ ಶೌಚಾಲಯಗಳು ಈಗಾಗಲೇ 7 ಶೌಚಾಲಯ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನೊಂದು 2 ಹೊಸದಾಗಿ ಮಾಡ್ತಾ ಇದ್ದೀವಿ. ತಾತ್ಕಾಲಿಕವಾಗಿಯೂ ಸಹ ಇನ್ನೊಂದು 5 ಶೌಚಾಲಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಸಾರ್ವಜನಿಕರು ಯಾವುದೇ ರೀತಿಯ ತಿಂಡಿ ಪದಾರ್ಥಗಳನ್ನು ಹೊರಗಡೆ ತರಬಾರ್ದು ಮತ್ತು ಪ್ಲಾಸ್ಟಿಕ್ಗಳನ್ನು ತರಬಾರ್ದು ಅಂತ ತಮ್ಮ ಮೂಲಕ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಮತ್ತು ನಮ್ಮ ಲಾಲ್ಬಾಗ್ ಉದ್ಯಾನವನದ ಪಕ್ಕದಲ್ಲೇ ನಮಗೆ ಮೆಟ್ರೋ ಸೌಲಭ್ಯ ಇದೆ. ಮೆಟ್ರೋ ಸೌಲಭ್ಯ ಈಗ ಪ್ರತಿ 2 ನಿಮಿಷಕ್ಕೊಮ್ಮೆ ಈ ಒಂದು ಸಂದರ್ಭದಲ್ಲಿ ಮೆಟ್ರೋ ರೈಲುಗಳನ್ನು ಓಡಿಸ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮೆಟ್ರೋ ಮೂಲಕ ಬಂದು ವಾಹನ ದಟ್ಟಣೆಗಳನ್ನು ತಪ್ಪಿಸೋಕ್ಕೆ ಮೆಟ್ರೋ ಮೂಲಕ ಬಂದು ಈ ಒಂದು ಪುಷ್ಪ ಪ್ರದರ್ಶನ ನೋಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಪ್ರತಿ ಸರ್ತಿ ಮಾಡಿದಂಗೆ ಈ ವರ್ಷವೂ ದೊಡ್ಡವರಿಗೆ 80 ರೂಪಾಯಿ, ವೀಕೆಂಡ್ಸ್ ವಾರಾಂತ್ಯಗಳಲ್ಲಿ 100 ರೂಪಾಯಿ ಒಂದು ಟಿಕೆಟ್ಗಳನ್ನು ಮಾಡಿದ್ದೇವೆ. ಮಕ್ಕಳಿಗೆ 30 ರೂಪಾಯಿ ಟಿಕೆಟ್ ಮಾಡಿದ್ದೇವೆ 14 ವರ್ಷದ ಒಳಗಿನವರಿಗೆ. ಶಾಲಾ ಮಕ್ಕಳು ಅವರು ಶಾಲೆಗಳ ದಿವಸ ರಜೆ ದಿವಸ ಹೊರತುಪಡಿಸಿ ಬೇರೆ ಶಾಲೆಯ ದಿವಸ ಅವರು ತಮ್ಮ ಸಮವಸ್ತ್ರವನ್ನು ಧರಿಸಿ ಬಂದರೆ ಅವರಿಗೆ ಉಚಿತವಾಗಿ ಫಲಪುಷ್ಪ ಪ್ರದರ್ಶನವನ್ನು ನೋಡ್ಬೋದಾಗಿದೆ. ಈ ಒಂದು ಫಲಪುಷ್ಪ ಪ್ರದರ್ಶನ ಅಂಗವಾಗಿ ಇಕೆಬಾನ ಮತ್ತು ಇತರೆ ಪ್ರಬಂಧ ಬರೆಯುವ ಸ್ಪರ್ಧೆಗಳನ್ನು ಸಹ ನಾವು ಏರ್ಪಡಿಸಲಾಗಿದೆ. ಅದಕ್ಕೆಲ್ಲ ಪೂರ್ಣ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಪಾರ್ಕಿಂಗಿಗೆ ಸಂಬಂಧಿಸಿದಂಗೆ ಬಂದರೆ ಎದುರುಗಡೆನೇ ನಮ್ಮ ಶಾಂತಿನಗರ MMTC ನಲ್ಲಿ ಇದೆ. ಆಲಮೀನ್ ಕಾಲೇಜಲ್ಲಿಯೂ ಸಹ ಪಾರ್ಕಿಂಗ್ ಸೌಲಭ್ಯ ಇದೆ. ನಮ್ಮ ಹಾಪ್ಕಾಮ್ಸ್ ಆವರಣದಲ್ಲಿನೂ ನಿಲ್ಲಿಸ್ಬೋದು. ಆಮೇಲೆ JC ರೋಡ್ನಲ್ಲಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಸಹ ಇದೆ. ಸೊ ಅವುಗಳನ್ನು ಸಾರ್ವಜನಿಕರು ಉಪಯೋಗಿಸ್ಕೋಬೇಕು. ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರಲ್ಲಿ ಮನವಿ ಏನು ಅಂದರೆ ಮೆಟ್ರೋ ಮೂಲಕ ಬಂದರೆ ಎಲ್ಲರಿಗೂ ಸಹ ಅನುಕೂಲ ಆಗ್ತದೆ ಅಂತ ಇಲಾಖೆಯ ಅಭಿಪ್ರಾಯ ಮತ್ತು ಕೋರಿಕೆ.